Welcome girls to the second unit. The second unit is types of library catalog. So in this particular unit you will be studying about the physical forms of catalog, that is book form, shelf form, card form of catalog, the inner form of catalog, that is author, name, dictionary, classified catalog, and you will be studying about the comparison between the classified and dictionary catalog. Girls, in the olden days, the libraries were just regarded as mere depositories. ಅಂದರೆ ಪುಸ್ತಕಗಳನ್ನು ಇಲ್ಲಿ ತಂದು ಬರೀ ಸ್ಟೋರ್ ಮಾಡೋದು ಒಂದು ಮಾತ್ರ ಕೆಲಸ ಅಂತ ಹೇಳಿ ಲೈಬ್ರರಿಗೆ ಮುಂಚಿನ ಕಾಲದಲ್ಲಿ ಇದ್ದಂತಹ ಒಂದು ಹ್ಯಾಬಿಟ್, ರೈಟ್? ಆಫ್ಟರ್ ದಟ್ the books were given for circulation. Books were given for issue and return. So the preservation of the books which were preserved were given out for circulation purpose. So the work of the catalog in the beginning, in the earlier days, was just to tell what are the books which are available in the library. So it only was to function as a inventory tool. But later, due to the growth of the library, due to the way the readers changed their needs, the catalog's function also changed from inventory function to finding function, and it acted as a retrieval tool. So catalog ಕೂಡ ಏನಾಯಿತು ಅಂತ ಹೇಳಿದರೆ ಅದು ಬರೀ ಇನ್ವೆಂಟ್ರಿ ಟೂಲ್ ಮಾತ್ರ ಅಲ್ಲ, ಅದು ಇಟ್ ವಾಸ್ ಯೂಸ್ಡ್ ಫಾರ್ ಲೊಕೇಟಿಂಗ್ ದ ಬುಕ್ಸ್ ಇನ್ ದಿ ಲೈಬ್ರರಿ, or location of the books in the library was the main function of the catalog. As and when the trends in the library changed, the catalog's functions also kept on changing. ಇದು ಮಾತ್ರ ಅಲ್ಲ, ಡ್ಯೂ ಟು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ಸ್ ಯಾವಾಗ ಬಂತೋ ನಮ್ಮ ಪ್ರಪಂಚಕ್ಕೆ, ಲೈಬ್ರರಿಯಲ್ಲಿ ಯಾವಾಗ ನಾವು ಕಂಪ್ಯೂಟರ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ರೀಡರ್ಸ್ಗೆ ಸರ್ವೀಸಸನ್ನು ಸರ್ವೀಸಸ್ ಕೊಡ್ತಾ ಇದ್ವೋ ಆವಾಗ ಕ್ಯಾಟಲಾಗಿಂಗ್ ಫಂಕ್ಷನ್ಸು ಕೂಡ ಕಂಪ್ಲೀಟಾಗಿ ಚೇಂಜ್ ಆಯಿತು. ನೌ ಅಕಾರ್ಡಿಂಗ್ ಟು ದ ಫಿಫ್ತ್ ಲಾ ಆಫ್ ಲೈಬ್ರರಿ ಸೈನ್ಸ್, it tells library is a growing organism. Library ಅನ್ನೋದು it is a growing organism. Not only the library, even the catalog is also growing along with the collections of the library. Library is a growing organism ಅಂದರೆ ಏನು, ಬಿಲ್ಡಿಂಗ್ ದೊಡ್ಡದಾಗ್ತಾ ಇಲ್ಲ, ಬದಲಿಗೆ ಕಲೆಕ್ಷನ್ಸು ಜಾಸ್ತಿ ಆಗ್ತಾ ಇದ್ದಂಗೆ ರೀಡರ್ಸು ಜಾಸ್ತಿ ಆಗ್ತಾರೆ ಲೈಬ್ರರಿಗೆ ಬರಲಿಕ್ಕೆ, ಆದಂಗೆ ರೀಡರ್ಸು ಜಾಸ್ತಿ ಆದಂಗೆ ಕ್ಯಾಟಲಾಗ್ ಫಂಕ್ಷನ್ ಕೂಡ ಕೀಪ್ಸ್ ಆನ್ ಗ್ರೋಯಿಂಗ್. ಸೊ ಯು ನೋ, ವಾಟ್ ಎವರ್ ಬುಕ್ಸ್ ಕಮ್ಸ್ ಟು ದ ಲೈಬ್ರರಿ, ಪ್ರತಿ ಬುಕ್ಸ್ಗೂ ಕೂಡ ನಾವು ಕ್ಯಾಟಲಾಗಿಂಗನ್ನು ಮಾಡಬೇಕಾಗುತ್ತೆ. ಸೊ ಬುಕ್ಸ್ ಜಾಸ್ತಿ ಆದಷ್ಟು ಕ್ಯಾಟಲಾಗಿಂಗ್ ಕೂಡ ಜಾಸ್ತಿ ಆಗೇ ಆಗುತ್ತೆ. ಸೊ ಲೈಬ್ರರಿ ಗ್ರೋ ಆದಂಗೆ ಕ್ಯಾಟಲಾಗಿಂಗ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ದ ಕೆಪಾಸಿಟಿ ಆಫ್ ದ ಕ್ಯಾಟಲಾಗಿಂಗ್ ಆಲ್ಸೋ ಗ್ರೋಸ್ ಅಲಾಂಗ್ ವಿತ್ ದಿ ಗ್ರೋತ್ ಆಫ್ ದಿ ಕಲೆಕ್ಷನ್ ಇನ್ ದಿ ಲೈಬ್ರರಿ. ದಟ್ ವಾಟ್ it tells. So not only the collection, even the physical form of the catalog. Physical form ಅನ್ನು ನಾವು ಎಕ್ಸ್ಟರ್ನಲ್ ಫಾರ್ಮ್ ಅಂತ ಹೇಳ್ತೀವಿ, ಅಥವಾ ಇಟ್ ಈಸ್ ದ ಶೇಪ್ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದಿ ಕ್ಯಾಟಲಾಗ್. ದಟ್ and the inner form of catalog, that is internal form of the catalog, also has changed according to the radical changes which have been done through the development of time. The librarian has to decide what form of catalog is suitable for the utilization of resources of his library. So it is the librarian who should decide. No one else can decide, because librarian always has a touch with the ರೀಡರ್ಸ್ ಜೊತೆಗೆ ಯಾರು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಲೈಬ್ರೇರಿಯನ್ಸು. ರೀಡರ್ಸ್ ಲೈಬ್ರರಿಗೆ ಬಂದಾಗ ಯಾವ ಥರದ ಕ್ಯಾಟ್ಲಾಗನ್ನು ನೋಡ್ತಾರೆ, ಯಾವ ಥರ ಎಂಟ್ರೀಸನ್ನು ನೋಡ್ತಾರೆ, ಯಾವ ಬುಕ್ಸನ್ನು ಅವ್ರು ರೆಫರ್ ಮಾಡ್ತಾರೆ, ಇದನ್ನೆಲ್ಲ ಲೈಬ್ರರಿಯನ್ಸು ವಾಚ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಯಾವುದೇ ಡಿಸಿಷನ್ ಮಾಡಬೇಕು ಅಂತ ಹೇಳಿದ್ರು ಲೈಬ್ರರಿಯನ್ಸ್ಗೆ ಗೊತ್ತಿಲ್ಲದೆ ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಫ್ ಯು ವಾಂಟೆಡ್ ಟು ಡೂ ಎನಿ ಚೇಂಜಸ್, ಇಟ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದಿ librarian. So here also,
to decide about the ಫಾರ್ಮ್ಸ್ ಆಫ್ ಅ ಕ್ಯಾಟಲಾಗ್. ಅದು ಫಿಸಿಕಲ್ ಫಾರ್ಮ್ ಆಗಿರ್ಬೋದು ಅಥವಾ ಇನ್ನರ್ ಫಾರ್ಮ್ ಆಗಿರ್ಬೋದು. ಯಾವುದೇ ಫಾರ್ಮನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ಯಾವ ಥರದ ಫಾರ್ಮನ್ನು ನಾವು ನಮ್ಮ ಲೈಬ್ರರಿಗೆ ತರಿಸಿದರೆ ಅಥವಾ ಮಾಡಿದರೆ ನಮ್ಮ ಇಡೀ ಸೋರ್ಸಸ್ಸು, ಇಡೀ ರಿಸೋರ್ಸಸ್ಸು ಉಪಯೋಗ ಆಗಬಹುದು ಅನ್ನೋದನ್ನು ಲೈಬ್ರೇರಿಯನ್ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಲೈಬ್ರೇರಿಯನ್ಸ್ ಟು ಚೂಸ್ ದ ಬೆಸ್ಟ್ physical form, that is external form, and inner or internal form of a library catalog. Now we'll see to the physical forms of catalog. ಏನು ಫಿಸಿಕಲ್ ಫಾರ್ಮ್ಸ್ ಇದೆ ಅಥವಾ ಫಾರ್ಮ್ಸ್ ಆಫ್ ಕ್ಯಾಟಲಾಗ್ ಅಂದರೆ ಯಾವುದು ಅನ್ನೋದನ್ನು ನೋಡೋಣ. ನಾವು ಈ ಫಾರ್ಮ್ಸ್ ಆಫ್ ಕ್ಯಾಟಲಾಗ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟು, ದಟ್ ಈಸ್ ಫಿಸಿಕಲ್ ಫಾರ್ಮ್ ಆರ್ ಔಟರ್ ಫಾರ್ಮ್ ಆಫ್ ಅ ಕ್ಯಾಟಲಾಗ್ ಆರ್ ಎಕ್ಸ್ಟರ್ನಲ್ ಫಾರ್ಮ್. ನೋಡಿ, ಇದಕ್ಕೆ ಸುಮಾರು ಹೆಸರುಗಳು ಹೇಳ್ತೀವಿ. ಫಿಸಿಕಲ್ ಫಾರ್ಮ್ ಅಂತಲೂ ಹೇಳ್ಬೋದು, ಔಟರ್ ಫಾರ್ಮ್ ಅಂತಲೂ ಹೇಳ್ಬೋದು, ಅಥವಾ ಎಕ್ಸ್ಟರ್ನಲ್ ಫಾರ್ಮ್ ಅಂತಲೂ ಹೇಳ್ಬೋದು. ಸೊ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟ್ರಕ್ಚರ್ ಆ್ಯಂಡ್ ದ ಸೈಜ್ ಆ್ಯಂಡ್ ದಿ ಶೇಪ್ ಆಫ್ ದಿ ಕಾರ್ಡ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಫಿಸಿಕಲ್ ಫಾರ್ಮ್ ಆರ್ ಔಟರ್ ಫಾರ್ಮ್ ಆರ್ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ಎ ಕ್ಯಾಟಲಾಗ್. Then the second type is the inner form of catalog or internal form. Inner form of catalog or internal form. ಇದೇನು ಅಂತ ಹೇಳಿದರೆ, ವಾಟ್ ಆರ್ ದಿ ಎಂಟ್ರೀಸ್, ಶೇಪ್ ಇದೆ, ಸೈಜು ಗೊತ್ತಿದೆ ನಿಮಗೆ, ಯಾವ ಫಿಸಿಕಲ್ ಫಾರ್ಮ್ ನೀವು ಚೂಸ್ ಮಾಡಬೇಕು ಅಥವಾ ಔಟರ್ ಫಾರ್ಮ್ಸ್ ಚೂಸ್ ಮಾಡಬೇಕು ಅಂತ. ಔಟರ್ ಫಾರ್ಮ್ಸಲ್ಲಿ ಒಳಗಡೆ ನೀವು ಏನು ಎಂಟ್ರೀಸನ್ನು ಮಾಡಬೇಕು, ಯಾವ ಥರದ ಎಂಟ್ರೀಸನ್ನು ಮಾಡಿದರೆ ಉಪಯೋಗ ಆಗುತ್ತೆ ನಿಮ್ಮ ರೀಡರ್ಸ್ಗೆ, ಇದನ್ನು ನಾವು ಇನ್ನರ್ ಫಾರ್ಮ್ ಆಫ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ಅದನ್ನು ಇಂಟರ್ನಲ್ ಫಾರ್ಮ್ ಅಂತ ಕೂಡ ಹೇಳ್ಬೋದು. ಸೊ ಐ ಟೋಲ್ಡ್ ಯು, ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಹಿಯರ್. ಫಿಸಿಕಲ್ ಫಾರ್ಮ್ ಆರ್ ಔಟರ್ ಫಾರ್ಮ್ ಅಂದರೆ ಏನು? It is the external shape, appearance and size of the catalog to be used in the library for the utilization of documents by the readers. As I told you, it is the external shape or appearance of the catalog card, the outer experience, outer appearance of the particular catalog which you are going to choose or which the librarian is going to choose. Inner form andre eno? It is the arrangement of catalog entries. Arrangement of catalog entries. You are going to decide what type of entries you are going to do. After the entries are made, how these entries are going to be arranged. ಯಾವ ಥರದಲ್ಲಿ ಎಂಟ್ರೀಸನ್ನು ನೀವು ಅರೇಂಜ್ ಮಾಡ್ತೀರಾ ನಿಮ್ಮ ಲೈಬ್ರರಿಯಲ್ಲಿ, so that the readers can retrieve the document. It should be useful for both storage and retrieval of document. So here it tells inner form or internal form is the arrangement of catalog entries in a logical and systematic order for the storage and retrieval of documents. When you come to the physical form of catalog, the physical form of catalog can again be divided into book form of catalog, shelf form of catalog, card form of catalog, you have computerized form of catalog, you have other forms in the form of opaque, etc. But here in our syllabus we are confined only to book form of catalog, shelf form of catalog and card form of catalog. When you come to the inner form of catalog, you will be studying about author catalog, name catalog, title catalog, subject catalog, dictionary catalog and classified catalog. ಅರೇಂಜ್ಮೆಂಟ್ಸ್ ಯಾವ ಥರ ಮಾಡಬೇಕು, ಆಥರ್ ಕ್ಯಾಟಲಾಗ್ ಪ್ರಕಾರ ಮಾಡಬೇಕಾ, ನೇಮ್ ಕ್ಯಾಟಲಾಗ್ ಪ್ರಕಾರ ಮಾಡಬೇಕಾ, ಟೈಟಲ್ ಪ್ರಕಾರ ಮಾಡಬೇಕಾ, ಸಬ್ಜೆಕ್ಟ್ ಪ್ರಕಾರ ಮಾಡಬೇಕಾ, ಅಥವಾ ಡಿಕ್ಷನರಿ ಅಂದರೆ ಆಲ್ಫಾಬೆಟಿಕಲ್ ಕ್ಯಾಟಲಾಗ್ ಮಾಡಬೇಕಾ, ಅಥವಾ ಕ್ಲಾಸಿಫೈಡ್ ಕ್ಯಾಟಲಾಗ್ ಪ್ರಕಾರ ನೀವು ಅರೇಂಜ್ಮೆಂಟನ್ನು ಮಾಡಬೇಕಾ, ಯಾವ ಥರ ಇನ್ನರ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ನೀವು ಚೂಸ್ ಮಾಡಬೇಕು. ದಿಸ್ you will be learning according to the inner forms of catalog. So physical forms of catalog and inner forms of catalog. Now we will look at one of the example of physical form of catalog. So book form of catalog, shelf form of catalog and the
ಅದರ್ ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಬಗ್ಗೆ ಓದೋಕ್ಕೆ ಮುಂಚೆ we will come to know about the bound register form of catalog. In the beginning days, when the books were issued to the readers or books were in the circulation, there was a need for the catalog to tell what type of entries should be done for the documents, or ಯಾವ ಥರ ಫಿಸಿಕಲ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ಉಪಯೋಗಿಸಿ ಬುಕ್ಸದು ಡೀಟೇಲ್ಸನ್ನು, ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಅಂತ ಬಂದಾಗ, the first and the foremost thing which we come to know is the bound register form of catalog. This even today you can see in some of the libraries. So ಇಲ್ಲಿ entries of a document, entries ಅಂದರೆ ಏನು, as I told you, it is the bibliographical detail. Bibliographical detail ಅಂದರೆ ಏನು, it is the name of the author, title of the book, place of publication, year of publication, the name of the publisher, collation details, size and notes if it is necessary. ಇವೆಲ್ಲ ಒಂದು ಪುಸ್ತಕದ ಮಾಹಿತಿಯನ್ನು ಕೊಡುವಂಥದ್ದನ್ನು ನಾವೇನಂತ ಹೇಳ್ತೀವಿ, ಬಿಬ್ಲಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಎಂಟ್ರಿ ಮಾಡಬೇಕು. ಯಾವ ಥರದ ಫಿಸಿಕಲ್ ಫಾರ್ಮಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದರೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಬೌಂಡ್ ರಿಜಿಸ್ಟರ್ ಫಾರ್ಮ್. ಬೌಂಡ್ ರಿಜಿಸ್ಟರ್, ನಿಮಗೆಲ್ಲ ರಿಜಿಸ್ಟರ್ ಗೊತ್ತೇ ಇದೆ, ನೋಡಿರ್ತೀರಾ, ರಿಜಿಸ್ಟ್ರು ನೋಡಿರ್ತೀರಾ, ಲೆಡ್ಜರು ಕೂಡ ನೋಡಿರ್ತೀರಾ. ಸೊ ಈ ಥರ ಒಂದು ರಿಜಿಸ್ಟರಲ್ಲಿ ನಾವು ಒಂದು ಪುಸ್ತಕದ ಇನ್ಫಾರ್ಮೇಷನನ್ನು ಅಥವಾ ಕ್ಯಾಟಲಾಗನ್ನು ಮಾಡ್ತಾ ಇದ್ವಿ. ಸೊ ಎಂಟ್ರೀಸ್ ಆಫ್ ದ ಡಾಕ್ಯುಮೆಂಟ್ಸ್ ಆಫ್ ಎ ಲೈಬ್ರರಿ ಆರ್ ಹ್ಯಾಂಡ್ ರಿಟನ್. ನೋಡಿ, ಮುಂಚಿನ ಕಾಲದಲ್ಲಿ ಪ್ರಿಂಟಿಂಗ್ ಇರಲಿಲ್ಲ, ಸೊ ಹಂಗಾಗಿ ಏನು ಮಾಡ್ತಾಯಿದ್ದು, ಕೈಯಲ್ಲಿ ಬರಿತಾ ಇದ್ದು. ಸೊ ನೋಡಿ, ಇಟ್ ಇಸ್ ವೆರಿ ಟೀಡಿಯಸ್ ವರ್ಕ್, ರೈಟ್? ಕ್ಯಾಟಲಾಗಿಂಗ್ ಮಾಡೋದೇ ತುಂಬ ಕಷ್ಟವಾದ ಕೆಲಸ ಅಂತ ಹೇಳಿದರೆ, ಆ ಕ್ಯಾಟಲಾಗಿಂಗನ್ನು, ಪ್ರತಿ ಪುಸ್ತಕದ್ದು ಕ್ಯಾಟಲಾಗಿಂಗನ್ನು ಹ್ಯಾಂಡ್ ರಿಟನ್ ಅಂದರೆ ಕೈಯಲ್ಲಿ ಬರಿತಾ ಹೋಗಬೇಕು ರಿಜಿಸ್ಟರಲ್ಲಿ. ಆ್ಯಂಡ್ ದ ಹ್ಯಾಂಡ್ ರೈಟಿಂಗ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಶುಡ್ ಬಿ ಲೆಜಿಬಲ್ ಟು ದಿ ರೀಡರ್ಸ್. ಲೆಜಿಬಲ್ ಅಂದರೆ ಏನು, ಎಲ್ಲ ರೀಡರ್ಸ್ಗೂ ಅರ್ಥ ಆಗುವಂತಹ ಹ್ಯಾಂಡ್ ರೈಟಿಂಗನ್ನು ನೀವು ಬರೀಬೇಕಾಗುತ್ತೆ. ಯು ಶುಡ್ ರೈಟ್ ಇನ್ ದ್ಯಾಟ್ ವೇ, ದ ಕ್ಯಾಟಲಾಗ್ ಎಂಟ್ರಿ ಶುಡ್ ಬಿ ಇನ್ ದ್ಯಾಟ್ ವೇ ದಟ್ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್ ಬೈ ದಿ ರೀಡರ್ಸ್. ಇಟ್ ಶುಡ್ ಬಿ ಲೆಜಿಬಲ್. ಸೊ ಬೌಂಡ್ ರಿಜಿಸ್ಟರ್ಸಲ್ಲಿ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನನ್ನು ನೀವು, ಐ ಮೀನ್ ಟು ಸೇ ದ ಲೈಬ್ರರಿಯನ್ ಬರೀತಾ ಇದ್ರು ಇನ್ ದಿ ಲೆಡ್ಜರ್ ಫಾರ್ಮ್. ದಿಸ್ ವಾಸ್ ಕಾಲ್ಡ್ ಆಸ್ ಬೌಂಡ್ ರಿಜಿಸ್ಟರ್. ರಿಜಿಸ್ಟರ್ ಥರ ಒಂದು ಪುಸ್ತಕ, ಅದರಲ್ಲಿ ಎಂಟ್ರೀಸನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ದ ಇನ್ಫಾರ್ಮೇಷನ್ ಅಬೌಟ್ ಈಚ್ ಡಾಕ್ಯುಮೆಂಟ್, ಆಸ್ ಐ ಟೋಲ್ಡ್ ಯು, ದಟ್ ಇಸ್ ದ ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ ಅಂತ ಹೇಳಿ. ದ ಇನ್ಫಾರ್ಮೇಷನ್ ಅಬೌಟ್ ಈಚ್ ಡಾಕ್ಯುಮೆಂಟ್ ಲೈಕ್ ಆಥರ್, ಟೈಟಲ್, ಎಡಿಷನ್, accession number, number of copies which are available in the library and classification number was provided. ನೋಡಿ, ಆ ಪರ್ಟಿಕ್ಯುಲರ್ ಎಂಟ್ರಿಯಲ್ಲಿ, ಒಂದು ಎಂಟ್ರಿಯಲ್ಲಿ ಇಷ್ಟೆಲ್ಲ ಮಾಹಿತಿ ಇರಬೇಕಾಗಿತ್ತು. ಯಾವುದು, ಆಥರ್ ಇರಬೇಕಾಗಿತ್ತು, ಟೈಟಲ್, ಆಥರ್ ಅಂತ ಹೇಳಿದರೆ ನೇಮ್ ಆಫ್ ದ ಆಥರ್, ದೆನ್ ದ ಟೈಟಲ್ ಮೀನ್ಸ್ ಇಟ್ ಈಸ್ ದ ನೇಮ್ ಆಫ್ ದಿ ಬುಕ್. ಫಾರ್ ಎಕ್ಸಾಂಪಲ್, S.R. ರಂಗನಾಥನ್ ಈಸ್ ದ ನೇಮ್ ಆಫ್ ದಿ ಆಥರ್. 5 laws of library science ಅನ್ನೋದು ಟೈಟಲ್. ಸೊ ಆಥರ್, ಟೈಟಲ್, ಎಡಿಷನ್, accession number. accession number ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತು. accession number is the specific number or a unique number which is given to a book. ಪ್ರತಿಯೊಂದು ಪುಸ್ತಕಕ್ಕೂ ಅದರದೇ ಆದಂತಹ accession number ಇರುತ್ತೆ. ಸೊ accession number will not be duplicate, right? So accession number, number of copies, ಆ ಪರ್ಟಿಕ್ಯುಲರ್ ಪುಸ್ತಕ ಎಷ್ಟು ಕಾಪೀಸ್ ಇದೆ, ನಂಬರ್ ಆಫ್ ಕಾಪೀಸ್, ಆ್ಯಂಡ್ ಕ್ಲಾಸಿಫಿಕೇಷನ್ ನಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾಸಿಫಿಕೇಷನ್ ನಂಬರ್ ಶುಡ್ ಬಿ ರಿಟನ್ ಇನ್ ದ ಕ್ಯಾಟಲಾಗ್ ಟು ನೋ ದ ಅರೇಂಜ್ಮೆಂಟ್ ಆಫ್ ದ ಬುಕ್ಸ್ ಇನ್ ದ ಲೈಬ್ರರಿ, ಬಿಕಾಸ್ all the books in the library are arranged on the shelf only through the scheme of classification, that is classification number. ಸೊ ನಾವೊಂದು ಕ್ಲಾಸಿಫಿಕೇಷನ್ ನಂಬರ್ ಕೊಟ್ಟಿರ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ GN69 ಅಂತ ಕೊಟ್ಟರೆ, G ಅಂದರೆ ಬಯಾಲಜಿ, N69 ಅಂದರೆ 1969 ಅಂದರೆ ಬಯಾಲಜಿ ಅನ್ನೋ ಟೆಕ್ಸ್ಟ್ ಬುಕ್ಕು 1969 ಪಬ್ಲಿಷ್ ಆಗಿರೋದು ಅಂತ ಅರ್ಥ. ಸೊ ಈ ಪುಸ್ತಕನ ಹೆಂಗೆ ಅರೇಂಜ್ ಮಾಡ್ತೀರಾ, G ಅನ್ನೋ ಶೆಲ್ಫಲ್ಲಿ ಈ ಪುಸ್ತಕನ ಅರೇಂಜ್ ಮಾಡಿರ್ತೀರಾ. ಸೊ ಆಲ್ ದ ಬುಕ್ಸ್ ಇನ್ ದ ಲೈಬ್ರರಿ ಆರ್ ಅರೇಂಜ್ಡ್ ಓನ್ಲಿ ಥ್ರೂ ದಿ ಕ್ಲಾಸಿಫಿಕೇಷನ್ ನಂಬರ್. So the classification number also should be written in the catalog catalog entry, right? Then a separate register for author, title and subject can also be prepared. If you want
ಅದರ್ ಟೈಪ್ ಆಫ್ ಬೌಂಡ್ ರಿಜಿಸ್ಟರ್ ಟು ಬಿ ದೇರ್ ವಿತ್ ಯು. ಒಂದು ಎಂಟ್ರಿ ಆಗೋದಿಲ್ಲ, ಐ ಮೀನ್ ಒಂದು ರಿಜಿಸ್ಟರ್ ಆಗೋದಿಲ್ಲ ಅಂತ ಹೇಳಿದರೆ ರೀಡರ್ಸ್ಗೆ ಅದನ್ನು ನೋಡಲಿಕ್ಕೆ ಅಥವಾ ರೆಫರ್ ಮಾಡಲಿಕ್ಕೆ ಯು ಕ್ಯಾನ್ ಹ್ಯಾವ್ ಅ ಸೆಪ್ರೇಟ್ ರಿಜಿಸ್ಟರ್ಸ್ ಇನ್ ದ ಫಾರ್ಮ್ ಆಫ್ ಆಥರ್ entry, author register, title register and subject register can also be maintained in the library. Then the advantages of this particular bound register is it is easy to use. It is easy to use. ನಾವು ಪುಸ್ತಕನ ಹೆಂಗೆ ನೋಡ್ತೀವಲ್ಲ, very easily you can turn one page after another page to see the particular entry of the book or ಪರ್ಟಿಕ್ಯುಲರ್ ಎಂಟ್ರೀಸ್. ಯಾವ್ಯಾವ ಮೇನ್ ಎಂಟ್ರಿ ಇರ್ಬೋದು, ಆಥರ್ ಎಂಟ್ರಿ ಇರ್ಬೋದು, ಟೈಟಲ್ ಎಂಟ್ರಿ ಇರ್ಬೋದು, ಸಬ್ಜೆಕ್ಟ್ ಎಂಟ್ರಿ ಇರ್ಬೋದು. ಅವುಗಳು ಒಂದು ಪರ್ಟಿಕ್ಯುಲರ್ ಪೇಜಲ್ಲಿ ಎಷ್ಟು ಎಂಟ್ರೀಸ್ ಆಗುತ್ತೋ, ಒಂದು ಎಂಟ್ರಿ ಆಗಿರ್ಬೋದು, 2 ಎಂಟ್ರಿ ಆಗಿರ್ಬೋದು, ಯು ಕ್ಯಾನ್ ಸಿ ಇಟ್ ಇನ್ ಒನ್ ಪರ್ಟಿಕ್ಯುಲರ್ ಪೇಜ್. ಇಟ್ ಈಸ್ ಈಸಿ ಟು ಯೂಸ್. ಯು ಕ್ಯಾನ್ ಜಸ್ಟ್ ಯೂಸ್ ಇಟ್ ಆ್ಯಸ್ ಎ ಬುಕ್, ಯಾಕಂದರೆ ಇದು ರಿಜಿಸ್ಟರ್ ಫಾರ್ಮಲ್ಲಿ ಇದೆ. ಇಟ್ ಹ್ಯಾಸ್ ಎ ಕ್ವಾಲಿಟಿ ಆಫ್ ಪೋರ್ಟಬಿಲಿಟಿ. Xerox copies of the catalog can be placed in the corners of a library so that number of users can use it at the same time. So if only one copy is available in the library, then only one person can see to that particular register catalog, but other persons will not be able to see that particular catalog or use that particular catalog. So ಅದಕ್ಕೆ ಏನು ಮಾಡ್ತೀರಾ, ಆ ಪರ್ಟಿಕ್ಯುಲರ್ ರಿಜಿಸ್ಟರ್ನ ನೀವು ಆ ಕ್ಯಾಟಲಾಗ್ಸನ್ನು ನೀವೇನು ಮಾಡ್ತೀರಾ, ಯು ಕ್ಯಾನ್ ಹ್ಯಾವ್ ಅ ಜೆರಾಕ್ಸ್ ಕಾಪಿ ಆಫ್ ದಿ ಕ್ಯಾಟಲಾಗ್ಸ್ ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ಇನ್ ದ nooks and corners of your library so that simultaneously many readers can view that catalog for his reference and also to find out the location of the books in the library. ಅವ್ರಿಗೆ ಬೇಕಾಗಿರೋ ಪುಸ್ತಕನ ಪಡ್ಕೊಳ್ಳಿಕ್ಕೆ ಅವರು ಹಲವಾರು ಜನ ಒಂದೇ ಟೈಮಲ್ಲಿ ಪುಸ್ತಕಗಳನ್ನು ಹುಡುಕಬಹುದು. ಇದನ್ನೇ ನಾವು ಕ್ವಾಲಿಟಿ ಆಫ್ ಪೋರ್ಟಬಿಲಿಟಿ ಅಂತ ಹೇಳ್ತೀವಿ. ಇಟ್ ಇಸ್ ಈಸಿಲಿ ಮೂವಬಲ್. ಹೌದಾ, ಇದು ರಿಜಿಸ್ಟರ್ ಥರ ಇದೆ, ರೈಟ್? ಅ ಪರ್ಸನ್ ಕ್ಯಾನ್ ಟೇಕ್ ಇಟ್, he can hold it in hand, he can take it from one place to another place. ಹೌದಾ? ಕಂಪ್ಯೂಟರ್ ಥರ ಇಲ್ಲ ಇದು. ಕಂಪ್ಯೂಟರ್ನ ಎತ್ಕೊಂಡು ಅಥವಾ ಟೇಬಲ್ ಟಾಪ್ ಕಂಪ್ಯೂಟರ್ನ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯು ಕೆನಾಟ್ take and move around the library, but it is in the form of a register. It is in the form of a ledger. ನೀವು ಎಲ್ಲಿ ಬೇಕಾದರೂ ಆ ಪುಸ್ತಕನ ತಗೊಂಡೋಗಿ, ಅದು ಕ್ಯಾಟಲಾಗ್ ರಿಜಿಸ್ಟರ್ನ ತಗೊಂಡೋಗಿ ನೀವು ಎಲ್ಲಿ ಬೇಕಾದರೂ ಅದನ್ನು ರೆಫರ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಗಾಟ್ ದಿ ಕ್ವಾಲಿಟಿ ಆಫ್ ಪೋರ್ಟಬಿಲಿಟಿ. A reader can see several entries on a page at a time without turning like a card, which saves the time of the reader. So this ledger form of a catalog is one in which many entries are done. ಅಂದರೆ ಒಂದೇ ಪೇಜಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ ಒಂದೇ ಪೇಜಲ್ಲಿ ನೀವು ಮೇನ್ ಎಂಟ್ರಿ, ಸಬ್ಜೆಕ್ಟ್ ಟ್ರೇಸಿಂಗ್, ಸಬ್ಜೆಕ್ಟ್ ಎಂಟ್ರಿ, ಆಥರ್ ಎಂಟ್ರಿ ಎಲ್ಲನೂ ಒಂದೇ ಪೇಜಲ್ಲಿ ನೀವು ನೋಡ್ಬೋದು. ಅಂದರೆ ಒಂದು ಬುಕ್ಗೆ ಸಂಬಂಧಪಟ್ಟಂತಹ ಎಂಟ್ರೀಸ್ ಏನಿದೆಯಲ್ಲ ಅವುಗಳು ನೀವು ಒಂದೇ ಪೇಜಲ್ಲಿ ನೋಡ್ಬೋದು. ಆ್ಯಸ್ ಕಾರ್ಡ್ ಕ್ಯಾಟಲಾಗ್ ಹೋದಾಗ ನಾವು ಒಂದೊಂದೇ ಕಾರ್ಡನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ. ಆ ಥರ ಇಲ್ಲಿ ಪರಿಸ್ಥಿತಿ ಇಲ್ಲ. ಯು ಕ್ಯಾನ್ ಸಿ ದಿ ಎಂಟ್ರೀಸ್ ಆಫ್ ದಿ ಪರ್ಟಿಕ್ಯುಲರ್ ಬುಕ್ in one page itself. If your register can enter 3 to 4 entries, all the 3 to 4 entries can be viewed at one time. So it is easy for the readers. They need not turn the pages. They need not turn for each and every entry. They need not turn and see the entries or bibliographical details of the book, by which you are saving the time of the readers. Then it is compact and occupies less space. Compact, very small. It is like in the form of a register. It is in the form of register and it occupies less space. ಈಗ ಒಂದು ಕಡೆ ಒಂದು ಪುಸ್ತಕನ ಇಡ್ತೀರಲ್ಲ ಅಷ್ಟೇ ಜಾಗ ನಿಮಗೆ ರಿಜಿಸ್ಟರ್ ಇಡಲಿಕ್ಕೆ ಬೇಕಾಗುತ್ತೆ. ಇದಕ್ಕೆ ದೊಡ್ಡ ದೊಡ್ಡ ಶೆಲ್ಫುಗಳೇನು ಬೇಡ, ಅಥವಾ ದೊಡ್ಡ ದೊಡ್ಡ ಬೀರೋಗಳೇನು ಬೇಡ ಇಡೋಕ್ಕೆ, ಅಥವಾ ಇದಕ್ಕೆ ಕ್ಯಾಬಿನೆಟ್ಸ್ ಅಂತ ಬೇಡ ಇಡೋಕ್ಕೆ. ಸೊ ಇಟ್ ಈಸ್ ವೆರಿ ವೆರಿ ಸ್ಮಾಲ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ರಿಜಿಸ್ಟರ್ and these registers occupies little space in a library so that you can keep it in one corner and you can use it. So it is compact and occupies less space. It needs no special equipment to read it. ಇದನ್ನು ಓದಲಿಕ್ಕೆ ನಿಮಗೆ ಯಾವುದೇ ಥರದ ಎಕ್ವಿಪ್ಮೆಂಟ್ಸ್ ಬೇಡ. ಲೈಕ್ ಫಾರ್ ಎಕ್ಸಾಂಪಲ್ ಇಫು ಕಂಪ್ಯೂಟ್ರಲ್ಲಿ ಏನಾದರೂ ಓದ್ತೀರಾ ಅಂತ ಹೇಳಿದರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಸಿ ಎ ಒಪ್ಯಾಕ್ ಆರ್ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕ್ಯಾಟಲಾಗ್, ಯು ನೀಡ್ ಅ ಕಂಪ್ಯೂಟರ್ ಟು
read that particular opaque, or if you want to search the catalog, you need to know about the computer, you need to know how to work with the computer to search the particular catalog card in online public access catalog. ಅದೇ ಥರ ಮೈಕ್ರೋಫಿಶ್ ರೀಡರ್ಸ್, ಮೈಕ್ರೋಫಿಶ್ ಕಾರ್ಡ್ಸನ್ನು ಓದ್ತೀರಾ ಅಂತ ಹೇಳಿದರೆ ಅವುಗಳಿಗೆ ನಿಮಗೆ ಮಷೀನ್ಸ್ ಬೇಕು ಓದಲಿಕ್ಕೆ. ಯು ನೀಡ್ ಸಮ್ ಮಷೀನ್ಸ್ or microfiche readers to read that particular catalog card. Microfiche cards ಅಥವಾ microform readers ಬೇಕಾಗುತ್ತೆ to read that. ಬಟ್ ಈ ಥರ ಲೆಡ್ಜರ್ ಫಾರ್ಮ್ ಆಫ್ ಪುಸ್ತಕನ ಅಥವಾ ಲೆಡ್ಜರ್ ಫಾರ್ಮ್ ಆಫ್ ಕ್ಯಾಟಲಾಗ್ ರಿಜಿಸ್ಟರ್ ಫಾರ್ಮ್ ಆಫ್ ಕ್ಯಾಟಲಾಗನ್ನು ಓದಲಿಕ್ಕೆ ನಿಮಗೆ ಯಾವುದೇ ಥರದ ಎಕ್ವಿಪ್ಮೆಂಟ್ಸ್ ಬೇಕಾಗಲ್ಲ. ದೇರ್ ಇಸ್ ನೋ ನೀಡ್ ಫಾರ್ ಎನಿ ಎಕ್ವಿಪ್ಮೆಂಟ್. ಯು ಕ್ಯಾನ್ ರೀಡ್ ಥ್ರೂ ಯುವರ್ ಐಸ್. ನಿಮ್ಮ ಐಸ್ ಮೂಲಕ, ನಿಮ್ಮ ಕಣ್ಣು ಮೂಲಕ ನೀವು ಜಸ್ಟ್ ಪುಸ್ತಕನ ಹೆಂಗೆ ಓದ್ತಿರೋ ಅದೇ ಥರ ನೀವು ಯಾವುದೇ ಸ್ಪೆಷಲ್ ಎಕ್ವಿಪ್ಮೆಂಟ್ ಇಲ್ಲದೆ ಇದನ್ನು ಓದಬಹುದು. ಸೊ ಇಟ್ ನೀಡ್ಸ್ ನೋ ಎಕ್ವಿಪ್ಮೆಂಟ್ಸ್. ಇಟ್ ಈಸ್ ಈಸಿ ಟು ಕನ್ಸಲ್ಟ್ ಆ್ಯಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬೌಂಡ್ ಬುಕ್. ತುಂಬ ಈಸಿಯಾಗಿ ಕನ್ಸಲ್ಟ್ ಮಾಡ್ಬೋದು. ಕನ್ಸಲ್ಟ್ ಇನ್ ದ ಸೆನ್ಸ್ ಯು ಕ್ಯಾನ್ ಸಿ ಟು ಇಟ್. ನಿಮಗೆ ಬೇಕಾಗಿರೋ ಎಂಟ್ರೀಸ್ ಯಾವುದು ಬೇಕು ಅಥವಾ ಯಾವ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕೋ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟದು ಎಂಟ್ರೀಸನ್ನು ನೀವು ಈಸಿಯಾಗಿ ನೋಡ್ಬೋದು. ಇಟ್ ಈಸ್ ಬಿಕಾಸ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಬುಕ್ ಟೈಪಲ್ಲಿದೆ, ಬೌಂಡ್ ಬುಕ್ ಟೈಪಲ್ಲಿದೆ, ರಿಜಿಸ್ಟರ್ ಟೈಪಲ್ಲಿದೆ, ಲೆಡ್ಜರ್ ಟೈಪಲ್ಲಿದೆ. ಹಂಗಾಗಿ ಈಸಿಯಾಗಿ ನೀವು ಇದನ್ನು ಕನ್ಸಲ್ಟ್ ಮಾಡ್ಬೋದು. Though it has so many advantages, there are some disadvantages also. Disadvantages ಏನು ಅಂತ ಹೇಳಿದರೆ, it is inflexible. It is not very flexible. ಯಾಕೆ ಅಂತ ಹೇಳಿದರೆ ಎಂಟ್ರೀಸ್ ಕೆನಾಟ್ ಬಿ ಆ್ಯಡೆಡ್. ಈಗ ಹೊಸದಾಗಿ ಯಾವುದಾದ್ರೂ ಎಂಟ್ರೀಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಹೊಸ ಎಂಟ್ರೀಸನ್ನು ನೀವು ಆ್ಯಡ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ನೀವು ಯಾವುದೇ ಥರದ ಹೊಸ ಎಂಟ್ರೀಸನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಜೊತೆಗೆ ಡಿಲೀಟು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಕಾರ್ಟ್ ಡೌನ್ ಮಾಡಲಿಕ್ಕೆ ಆಗಲ್ಲ. ನೋ ಅಡಿಷನ್, ನೋ ಡಿಲೀಷನ್. ಹೊಸ ಎಂಟ್ರಿನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಹಳೇದು ಅಂದರೆ ಈಗ ಲೈಬ್ರರಿಯಿಂದ ಪುಸ್ತಕ ಕಾಣೆಯಾಗಿದೆ ಅಥವಾ ಆ ಪುಸ್ತಕನ ವೀಡ್ ಔಟ್ ಮಾಡಿದ್ದೀವಿ ಅಂತ ಹೇಳಿದಾಗ ಅಂಥ ಕ್ಯಾಟಲಾಗ್ ಕಾರ್ಡ್ಸನ್ನು ನಾವು ತೆಗೆದಾಕ್ತೀವಿ ಅಥವಾ ಡಿಲೀಟ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ವರ್ಕನ್ನು ಇಲ್ಲಿ ನಾವು ರಿಜಿಸ್ಟರ್ ಫಾರ್ಮ್ಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹೊಸ ಬುಕ್ಕನ್ನು ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಪ್ಲಿಮೆಂಟ್ರಿ ಕ್ಯಾಟ್ಲಾಗನ್ನು ಮಾಡಬೇಕಾಗುತ್ತೆ. ಈ ಸಪ್ಲಿಮೆಂಟ್ರಿ ಕ್ಯಾಟ್ಲಾಗನ್ನು ಮಾಡಬೇಕು ಅಂದರೆ ಇಡೀ ಪುಸ್ತಕನ ಮತ್ತೆ ಇನ್ನೊಂದು ಸತಿ ನೀವು ಅದನ್ನು ಮಾಡಿಸ್ಬೇಕು ವಿತ್ ಎಕ್ಸ್ಟ್ರಾ ಪೇಜಸ್, ವಿಚ್ ಇಸ್ ಎ ಡಿಲೇಯಿಂಗ್ ಪ್ರಾಸೆಸ್. ಇಟ್ ಈಸ್ ಎ ವೆರಿ ವೆರಿ ಡಿಲೇಯಿಂಗ್ ಪ್ರಾಸೆಸ್. ಯಾಕಂದರೆ ಅದಕ್ಕೆ ಆದಂಥ ಪ್ರೂಫ್ಗಳನ್ನು ಮಾಡಿಸ್ಬೇಕು, ಮತ್ತು ಪ್ರೂಫ್ ರೀಡರ್ ಇರಬೇಕು, ಅದು ಎಡಿಟರ್ಸ್ ಇರಬೇಕು ಅದಕ್ಕೆ ಮಾಡಲಿಕ್ಕೆ. ಆಮೇಲೆ ನೀವು ಸಪ್ಲಿಮೆಂಟ್ರಿ ಎಂಟ್ರೀಸನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ, ಹೊಸ ಎಂಟ್ರೀಸನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆ್ಯಡ್ ನ್ಯೂ ಎಂಟ್ರೀಸ್. ಇಫ್ ಯು ವಾಂಟ್ ಟು ಡೂ ಎನಿ ಡಿಲೀಷನ್, ಸಪೋಸ್ ಯಾವುದೋ ಪುಸ್ತಕ ಲೈಬ್ರರಿಯಿಂದ ಕಾಣೆಯಾಗಿದೆ, ಅದನ್ನು ಆ ಪರ್ಟಿಕ್ಯುಲರ್ ಎಂಟ್ರಿ ನಾನು ಡಿಲೀಟ್ ಮಾಡಬೇಕಂದ್ರೆ ಈಗ ಪುಸ್ತಕದಲ್ಲಿ ಎಲ್ಲನೂ ಕಾಟ್ ಮಾಡ್ತಾ ಬರಬೇಕು. ಐ ಹ್ಯಾವ್ ಟು ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಬುಕ್ಕು ಚೆನ್ನಾಗಿ ಕಾಣಿಸಲ್ಲ. ಹೌದಾ? ಎಲ್ಲ ಕಡೆ ಬರೀ ಕಾಟ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದರೆ ಏನಾಗುತ್ತೆ, ಪುಸ್ತಕ ನೋಡಿದಾಗ ಕ್ಲಮ್ಸಿ ಅನಿಸುತ್ತೆ, ಆಕ್ವರ್ಡ್ ಅನಿಸುತ್ತೆ, ಇಟ್ ಲುಕ್ಸ್ ಆಕ್ವರ್ಡ್. ಸೊ ಈ ಥರ ಪರಿಸ್ಥಿತಿ ನಮ್ಮ ಈ ಬೌಂಡ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗಲ್ಲಿ ಇದೆ. ಸೊ ಹಂಗಾಗಿ ಹೊಸ ಎಂಟ್ರೀಸನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಹಳೆ ಎಂಟ್ರೀಸ್ ಅಂದರೆ ಬೇಡದೇ ಇರೋ ಎಂಟ್ರೀಸನ್ನು ನಾವು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ. ದಟ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಕ್ಯಾಟಲಾಗ್. ಇಟ್ ಕೆನಾಟ್ ಬಿ ಕೆಪ್ಟ್ ಅಪ್ ಟು ಡೇಟ್. ನಾವು ಅಡಿಷನ್ಸ್ ಯಾವುದು ಮಾಡೋಕ್ಕಾಗಲ್ಲ, ಡಿಲೀಷನ್ ಮಾಡೋಕ್ಕಾಗಲ್ಲ. ಅಂದರೆ ದೆರ್ ಇಸ್ ನೋ ಕ್ವೆಶ್ಚನ್ ಹಿಯರ್ ಫಾರ್ ಅಪ್ಡೇಷನ್, ರೈಟ್? ಅಪ್ ಟು ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ, ರಿವೈಸ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಸೊ ಇಟ್ ಕೆನಾಟ್ ಬಿ ಕೆಪ್ಟ್ ಅಪ್ ಟು ಡೇಟ್. ದೆನ್ ಲೆಸ್ ಡ್ಯೂರಬಿಲಿಟಿ. ಕ್ವಾಲಿಟಿ ಆಫ್ ದ ಪೇಪರ್ ಇಸ್ ನಾಟ್ ಸೋ ಥಿಕ್. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಪೇಪರ್. ನಿಮಗೆ ಗೊತ್ತು, ಪೇಪರ್ ಯೂಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಇಟ್ ಟರ್ನ್ಸ್ ಯೆಲ್ಲೋ. ಈ ಪೇಪರ್ನ ಪ್ರತಿ ಸತಿ ರೀಡರ್ಸ್ ಬಂದು ಓದ್ತಾ ಇರ್ತಾರೆ ಅಂತ ಹೇಳಿದಾಗ ಏನಾಗುತ್ತೆ, ಪೇಜ್ ಟರ್ನ್ ಮಾಡ್ತಾ ಏನಾಗುತ್ತೆ, ಪ್ರತಿ ಸತಿ ಬೇರೆ ಬೇರೆ ರೀಡರ್ಸ್ ಬಂದು ಅದನ್ನು ಯೂಸ್ ಮಾಡ್ತಾ ಏನಾಗುತ್ತೆ, ದ ಪೇಪರ್ ವಿಲ್ ಟರ್ನ್ ಯೆಲ್ಲೋ ಆ್ಯಂಡ್ ದೇರ್ ಆರ್ ಚಾನ್ಸಸ್ ವೇರ್ ದ ಪೇಪರ್ ವಿಲ್ ಟೇರ್. ಸೊ ದ ಕ್ವಾಲಿಟಿ ಆಫ್ ದ ಪೇಪರ್ ಇಸ್ ನಾಟ್ ಥಿಕ್. ಇಟ್ ಕೆನಾಟ್ ವಿತ್ಸ್ಟ್ಯಾಂಡ್ ಕಂಟಿನ್ಯೂಯಸ್ ಯೂಸ್ ಬೈ ದಿ ರೀಡರ್ಸ್. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದರೆ ಪೇಪರ್ ಕಿತ್ಕೊಂಡು ಬರೋ ಚಾನ್ಸ್ ಇದೆ. ಒಂದು ಸತಿ ಆ ಪೇಪರ್ ಕಿತ್ಕೊಂಡ್ಬಂದುಬಿಡ್ತು ಅಂತ ಹೇಳಿದರೆ ಆವಾಗ ಅಲ್ಲಿ ಯಾವ ಬುಕ್ಕದು ಎಂಟ್ರಿ ಮಾಡಿದ್ದೀವಿ, ಯಾವ ಪುಸ್ತಕದ ಎಂಟ್ರಿ ಅಲ್ಲಿ ಇತ್ತು, ಅದು ಆಥರ್ ಎಂಟ್ರಿ ಇತ್ತಾ, ಟೈಟ್ಲ್ ಎಂಟ್ರಿ ಇತ್ತಾ, ಮೇನ್ ಎಂಟ್ರಿ ಇತ್ತಾ, ಆ ಎಂಟ್ರಿ ಯಾವುದು ಇತ್ತು ಅಂತ ನಮಗೆ ಗೊತ್ತಾಗೋ ಚಾನ್ಸಸ್ಸೇ ಇರೋದಿಲ್ಲ.
So we might miss what book was available in the library in that particular one sheet. ಆಯಿತಾ, ಅಂಥ ಚಾನ್ಸ್ಗಳು ಇರುತ್ತೆ ಬಿಕಾಸ್ ಇಟ್ ಈಸ್ ಲೆಸ್ ಡ್ಯೂರಬಲ್. ಡಿಲೀಷನ್ ಆಫ್ ಎಂಟ್ರೀಸ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಆ್ಯಂಡ್ indecency in the bound form of catalog. As I told you, when you start deleting all the entries or just striking out, ಯಾವ್ದ್ಯಾವ್ದು ಎಂಟ್ರೀಸ್ ಬೇಡ ಅದನ್ನು ನೀವು ಸ್ಟ್ರೈಕ್ ಆಫ್ ಮಾಡ್ತಾ ಹೋದರೆ ನಿಮ್ಮ ಪುಸ್ತಕ ಹೆಂಗೆ ಕಾಣಿಸುತ್ತೆ ಅಥವಾ ಬುಕ್ ಫಾರ್ಮ್ ರಿಜಿಸ್ಟರ್ ಫಾರ್ಮ್ ಹೆಂಗೆ ಫಾರ್ಮ್ ಆಫ್ ಕ್ಯಾಟ್ಲಾಗ್ ಹೆಂಗೆ ಅನಿಸುತ್ತೆ ಅಂತ ಹೇಳಿದರೆ ಎಲ್ಲನೂ ಒಂಥರ ಕ್ಲಮ್ಸಿಯಾಗಿ ಕಾಣಿಸುತ್ತೆ. ಕ್ಲಮ್ಸಿ ಅಂದರೆ ಇಟ್ ಲುಕ್ಸ್ ಆಕ್ವರ್ಡ್, ರೈಟ್? ಇದಪ್ಪ ಏನಪ್ಪ ಇದೆಲ್ಲ ಕಡೆ ಬರೀ ಡಿಲೀಟ್ ಮಾಡಿದ್ದಾರೆ, ಎಲ್ಲ ಪೆನ್ನಲ್ಲಿ ಡಿಲೀಟ್ ಮಾಡಿ ಇಟ್ಟಿದ್ದಾರೆ, ಇಟ್ ಲುಕ್ಸ್ ಕ್ಲಮ್ಸಿ. ಸೊ ಡಿಲೀಷನ್ ಆಫ್ ಎಂಟ್ರೀಸ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಅಮಾಂಗ್ ದಿ ರೀಡರ್ಸ್ ಹೂ ರೆಫರ್ ದಟ್ ಪರ್ಟಿಕ್ಯುಲರ್ ಬುಕ್. Right. So this is about the advantages and disadvantages of the bound form of catalog ಅಥವಾ register form of catalog. Now we'll see to some of the MCQs here. Technical section performs mainly two functions, namely A. Classification, B. Cataloging, C. Both A and B, D. None of the above. ಕ್ಯಾನ್ ಯು ಗೆಸ್ ಗರ್ಲ್ಸ್? ಟೆಕ್ನಿಕಲ್ ಸೆಕ್ಷನ್ ಬಗ್ಗೆ ಈಗಾಗಲೇ ನೀವು ಓದಿದ್ದೀರಾ. ಏನು ಕೆಲಸ ಮಾಡುತ್ತೆ ಟೆಕ್ನಿಕಲ್ ಸೆಕ್ಷನ್? ಎಸ್, ದ ಟೂ ಇಂಪಾರ್ಟೆಂಟ್ ವರ್ಕ್ ವಿಚ್ ಇಸ್ ಡನ್ ಹಿಯರ್ ಇಸ್ ಕ್ಲಾಸಿಫಿಕೇಶನ್ ಆ್ಯಂಡ್ ಕ್ಯಾಟಲಾಗಿಂಗ್. ಸಿ ವೆರಿ ಗುಡ್. ದ ಕ್ವೆಶ್ಚನ್ ಇಟ್ ಸೆಲ್ಫ್ ಹ್ಯಾಸ್ ಆನ್ಸರ್ ಇನ್ ಇಟ್. ಇಟ್ ಟೆಲ್ಸ್ ಟೂ ಫಂಕ್ಷನ್ಸ್. ರಿಮೆಂಬರ್, ಕ್ವೆಶ್ಚನಲ್ಲೇ ಆನ್ಸರ್ ಇದೆ, ಟೂ ಫಂಕ್ಷನ್ಸ್ ಅಂತ ಹೇಳ್ತಾ ಇದೆ. ಎರಡು ಫಂಕ್ಷನ್ ಯಾವುದು? ಕ್ಲಾಸಿಫಿಕೇಷನ್ ಮತ್ತು ಕ್ಯಾಟಲಾಗಿಂಗ್. ಇವುಗಳು ನಾವು ಟೆಕ್ನಿಕಲ್ ವರ್ಕ್ ವಿಚ್ ಇಸ್ ಡನ್ ಇನ್ ದ ಲೈಬ್ರರಿ ಅಂತ ಹೇಳ್ತೀವಿ. ವಿತೌಟ್ ವಿಚ್ ಗುಡ್ ಲೈಬ್ರರಿ ಕೆನಾಟ್ ಬಿ ಫಾರ್ಮ್ಡ್. ಟೆಕ್ನಿಕಲ್ ವರ್ಕ್ ಬೇಕೇ ಬೇಕು, ಕ್ಲಾಸಿಫಿಕೇಷನ್ ಮತ್ತು ಕ್ಯಾಟಲಾಗಿಂಗ್ ಬೇಕೇ ಬೇಕು. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದಿ ಆನ್ಸರ್. ದೇರ್ ಆರ್ ಡ್ಯಾಶ್ ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ಕ್ಯಾಟಲಾಗ್. ಸೊ ದಿಸ್ ಇಸ್ ಫ್ರೇಮ್ಡ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಹಿಯರ್. ಎಷ್ಟು ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ? ದೇರ್ ಆರ್ ಟೂ types of forms, that is physical form and inner form. External form matte external form or outer form and inner form of cataloging. There are two types of forms of catalog. Basically there are dash outer forms of catalog. Esto outer forms eshtiದೆ? Can you guess outer form? Yes, 3 ಔಟರ್ ಫಾರ್ಮ್ಸ್ ಇದೆ. ಅಂದರೆ ಯಾವ್ದ್ಯಾವುದು? ಎಸ್, ಬುಕ್ ಫಾರ್ಮ್, ಶೆಫ್ ಫಾರ್ಮ್, ಕಾರ್ಡ್ ಫಾರ್ಮ್. ಬುಕ್ ಫಾರ್ಮ್, ಶೆಫ್ ಫಾರ್ಮ್, ಕಾರ್ಡ್ ಫಾರ್ಮ್. ಸೊ ದೇರ್ ಆರ್ 3 ಔಟರ್ ಫಾರ್ಮ್ಸ್ ಆಫ್ ಕ್ಯಾಟಲಾಗ್. ದ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ಕ್ಯಾಟಲಾಗ್ ಈಸ್ ಆಲ್ಸೋ ನೋನ್ ಆಸ್ ಔಟರ್ ಫಾರ್ಮ್, ಇನ್ನರ್ ಫಾರ್ಮ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಎಬವ್. ಏನಂತ ಹೇಳ್ತೀರಾ? ಔಟರ್ Yes, the answer is outer form. The external form of catalog is also known as outer form of catalog. Next, the forms of catalog should be decided by the dash librarians, readers, clerical staff, all of the above. See, all are important, but who is the most one who should decide what form of catalog should be decided? ಯಾವ ಥರ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಇರಬೇಕು ನಮ್ಮ ಲೈಬ್ರರಿಯಲ್ಲಿ ಅಂತ ಮೇಯ್ನಾಗಿ ಡಿಸೈಡ್ ಮಾಡೋರು ಯಾರು? ಎಸ್, ಇಟ್ ಈಸ್ ದಿ ಲೈಬ್ರೇರಿಯನ್ಸ್. ದ ಲೈಬ್ರೇರಿಯನ್ ಶುಡ್ ಡಿಸೈಡ್. ಡ್ಯಾಶ್ ಆರ್ ದ ಔಟರ್ ಫಾರ್ಮ್ ಆಫ್ ಕ್ಯಾಟಲಾಗ್. ಯಾವ್ಯಾವ್ದು ಔಟರ್ ಫಾರ್ಮ್ ಆಫ್ ಕ್ಯಾಟಲಾಗ್? ಈಗ ತಾನೇ ಒಂದು ನೋಡಿದ್ವಿ, 3 ಫಾರ್ಮ್ ಇದೆ ಅಂತ ಹೇಳಿ. ಬುಕ್ ಫಾರ್ಮ್, ಕಾರ್ಡ್ ಫಾರ್ಮ್, ಶೆಫ್ ಫಾರ್ಮ್. ಸೊ ಇಲ್ಲಿ ಆನ್ಸರ್ ಯಾವುದು? Yes, D, all of the above. The answer is all of the above. Okay. Next, dash are the inner forms of catalog. So we studied about the inner form of catalogs. Can you tell girls, inner form of catalogs ಅಲ್ಲಿ ಇದರ ಆನ್ಸರ್ ಯಾವುದು? ಇನ್ನರ್ ಫಾರ್ಮ್ ಆಫ್ ಕ್ಯಾಟಲಾಗಿಂಗ್ ಅಲ್ಲಿ ಆಥರ್ ಫಾರ್ಮು ಇದೆ, ಟೈಟಲ್ ಕ್ಯಾಟಲಾಗ್ ಇದೆ, ನೇಮ್ ಕ್ಯಾಟಲಾಗ್ ಇದೆ, ಸಬ್ಜೆಕ್ಟ್ ಕ್ಯಾಟಲಾಗ್ ಇದೆ, ಕ್ಲಾಸಿಫೈಡ್ ಕ್ಯಾಟಲಾಗ್ ಇದೆ, ಡಿಕ್ಷನರಿ ಕ್ಯಾಟಲಾಗ್ ಇದೆ. ಸೊ ಇಲ್ಲಿ ಆಥರ್, ಟೈಟಲ್, ನೇಮ್ ಇದೆ. ಆನ್ಸರ್ ಯಾವುದು? ಆಲ್ ಆಫ್ ದಿ ಎಬವ್. ದ ಆನ್ಸರ್ ಇಸ್ ಆಲ್ ಆಫ್ ದಿ ಎಬವ್. ದೇರ್ ಆರ್ ಡ್ಯಾಶ್ ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ಕ್ಯಾಟಲಾಗ್. ದೇರ್ ಆರ್ ಡ್ಯಾಶ್ ಟೈಪ್ಸ್ ಆಫ್ ಫಾರ್ಮ್ಸ್ ಆಫ್ ಕ್ಯಾಟಲಾಗ್. ದ ಆನ್ಸರ್ ಇಸ್ 2. Right?
Outer form of catalog relates to dash. Outer form of catalog relates to dash. What is that outer form of catalog? External shape, appearance, size, all of the above. Outer form andre yaudu? It includes all these three. External form houdu, external shape houdu, appearance houdu, size of the catalog kuda houdu. So the answer is all of the above. The answer is all of the above. Inner form of catalog relates to entries, arrangement, both A and B, none of the above. Inner form of cataloging ಯಾವುದ್ರ ಬಗ್ಗೆ ಮಾತಾಡುತ್ತೆ? Yes, it tells you basically about the arrangement of catalog. ಯಾವುದು? B is the answer. Okay girls, so today we saw to the types of catalog. ಆ types of catalog ಅಲ್ಲಿ forms of catalog ಬಗ್ಗೆ ನೋಡಿದ್ದೀವಿ. ಫಾರ್ಮ್ಸ್ ಆಫ್ ಕ್ಯಾಟಲಾಗಲ್ಲಿ ಫಿಸಿಕಲ್ ಫಾರ್ಮ್ ಮತ್ತು ಇನ್ನರ್ ಫಾರ್ಮು. ಫಿಸಿಕಲ್ ಫಾರ್ಮಲ್ಲಿ ಮತ್ತೆ 3 ವಿಧ ಇದೆ. ಇನ್ನರ್ ಫಾರ್ಮಲ್ಲಿ ಯಾವ್ಯಾವ ವಿಧಗಳಿದೆ? ದಟ್ ಈಸ್ ಆಥರ್ ಕ್ಯಾಟಲಾಗ್, ಟೈಟಲ್ ಕ್ಯಾಟಲಾಗ್, ಸಬ್ಜೆಕ್ಟ್ ಕ್ಯಾಟಲಾಗ್, ನೇಮ್ ಕ್ಯಾಟಲಾಗ್, ಡಿಕ್ಷನರಿ ಕ್ಯಾಟಲಾಗ್, ಕ್ಲಾಸಿಫೈಡ್ ಕ್ಯಾಟಲಾಗ್ ನೋಡಿದ್ದೀವಿ. ದೆನ್ ವಿ ಸಾ ಟು ದಿ ಬೌಂಡ್ ರಿಜಿಸ್ಟರ್ ಫಾರ್ಮ್ ಆಫ್ ಕ್ಯಾಟಲಾಗ್. ಅದಂದರೆ ಏನು ಮತ್ತು ಅದ್ರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸಡ್ವಾಂಟೇಜಸ್ ಏನು ಅನ್ನೋದನ್ನು ನೋಡಿದ್ದೀವಿ. ಜೊತೆಗೆ we have discussed some of the MCQ questions. I hope you would have understood. If any doubts, you can clarify. Okay? You can just go through this class again. You can see to the PPT again and again. And if you find any doubts, we can clear it in the next session. I hope you would have understood. Happy day. Thank you girls.